ನಮಸ್ತೆ ಫ್ರೆಂಡ್ಸ್, ಕವಿತಾ ಕುಟುಂಬ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ನಮ್ಮನೆ ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ದೋಸೆ ಮಾಡ್ತಾಯಿದ್ದೀವಿ, ಅದಕ್ಕೆ ಚಟ್ನಿ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ತೀವಿ. ಅವೆರಡು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ನಾವು. ನೋಡಿ, ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ. ಈಗ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀವಿ. ಹೇಗೆ ಮಾಡೋದು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ರೀ. ವಿಡಿಯೋ ಕೊನೆ ತನಕ ನೋಡಿ. ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ನ ಇಟ್ಟಿದ್ದೀವಿ ಪಲ್ಯ ಮಾಡ್ಕೊಳ್ಳೋದಕ್ಕೆ. ಅದೇ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆಲ್ಲ ಅದೇ ಕುಕ್ಕರ್ನೇ ತೊಳೆದ್ಬಿಟ್ಟು ಇಟ್ಕೊಂಡಿನಿ. ಸಾಸಿವೆ, ಕಡಲೆಬೇಳೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿಕಾಯಿ ಹೆಚ್ಚಿಟ್ಕೊಂಡೋರ ಅಂಥದ್ದು ಅದು ಕೂಡ ಹಾಕ್ಕೊಂಡು, ಮತ್ತು ಈರುಳ್ಳಿ ಹಾಕ್ಕೊತಿದ್ದೀವಿ. ನೋಡಿ, ಉದ್ದುದಕ್ಕೆ ಈ ರೀತಿ ಈರುಳ್ಳಿನ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನನಗೆ ಶೀತ ಆಗೈತಿ, ಗಂಟ್ಲು ಸರಿ ಇಲ್ಲ, ಏನು ಅನ್ಕೋಬೇಡಿ. ಮತ್ತು ನೋಡಿ, ಉಪ್ಪು ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಸ್ವಲ್ಪ ಈರುಳ್ಳಿ ಇಷ್ಟು ಫ್ರೈ ಆಗ್ತದಂಗೆ ಇದಕ್ಕೆ ಅರ್ಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀವಿ. ಇವಾಗ ನೀರು ಸ್ವಲ್ಪ. ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗೋದು ಬೇಡ, ಸ್ವಲ್ಪ ಕರಮ್ ಅಂದರೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯದಲ್ಲಿ ಈರುಳ್ಳಿ. ಇವಾಗ ಆಲೂಗಡ್ಡೆ ಸ್ವಲ್ಪ ಇದು ಮಾಡ್ಕೊಂಡಿದ್ವಿ, ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ, ಬೇಯಿಸ್ಕೊಂಡು ಸಿಪ್ಪೆ ಸುಲ್ಕೊಂಡು. ಇನ್ನೊಂದು ಏನಪ್ಪ ಅಂದರೆ, ಆಲೂಗಡ್ಡೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿ. ನೋಡಿ, ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇವಾಗ ಚಟ್ನಿ ರುಬ್ಕೊಳ್ಳೋದಕ್ಕೆ ನೋಡಿ, ಚಟ್ನಿಗೆ ಉರ್ಗಡ್ಲೆ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಮತ್ತು ಇದನ್ನು ತೊಗೊಂಡಿದ್ದೀವಿ ನಾವು, ಹುಣಸೆ ಹಣ್ಣು ಸ್ವಲ್ಪ. ಈಗೆಲ್ಲದನ್ನ ನಾವು ಸೇರಿಸ್ಕೊತಿದ್ದೇವೆ ಒಂದು ಮಿಕ್ಸಿ ಜಾರ್ಗೆ. ನಾವು ಈ ರೀತಿ ಚಟ್ನಿ ಮಾಡ್ತೀವಿ ನೋಡಿ ನಮ್ಮ ಮನೆಯಲ್ಲಿ. ಇದ್ದರೆ ಹಸಿಶುಂಠಿ ಕೂಡ ಹಾಕ್ಕೊತೀವಿ. ಮಸಾಲೆ ಚಟ್ನಿ ಬರುತ್ತೆ ಇನ್ನೊಂದು, ಅದು ಕೂಡ ಮಾಡ್ತಾಯಿರ್ತೀವಿ ಅವಾಗವಾಗ. ಇದು ನೋಡಿ, ಕೊತ್ತಂಬರಿ ಸೊಪ್ಪು ಸೇರಿಸಿ ನೈಸಾಗಿ ರುಬ್ಕೊಂಡ್ಬಿಟ್ಟು ಈ ರೀತಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಇವಾಗ ದೋಸೆ ಕೂಡ ಮಾಡ್ತಾಯಿದ್ದೀವಿ. ನೋಡಿ, ಇಲ್ಲಿ ಚಟ್ನಿಗೆ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಒಂದು ಸಣ್ಣದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಸೇರಿಸಿ ಸಾಸಿವೆ ಸೇರಿಸಿದ್ದೇವೆ. ಎಣ್ಣೆ ಸ್ವಲ್ಪ ಜಾಸ್ತಿ ಕಾದ್ಬಿಟ್ಟೈತಿ. ಕರಿಬೇವು ಸೊಪ್ಪು ಹಂಗೆ ರೋಸ್ಟ್ ಆಗಿಬಿಡ್ತು ಒಂದಸರಿಗೆ. ನೋಡಿ, ಈಗ ಚಟ್ನಿ ಪಲ್ಯ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ದೋಸೆ ಕೂಡ ಮಾಡ್ತಾಯಿದ್ದೀವಿ. ನಾವು ಎರಡು ರೆಡಿ ಮಾಡ್ಕೊಳ್ಳೋದ್ರಾಗ ಅಲ್ಲ 7:30 ಆಗಿಬಿಡ್ತು ಟೈಮು. ಮಕ್ಳಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಮಾಡಿ ಕೊಡ್ತಾಯಿದ್ದೀನಿ ನಾನು ಅವರಿಗೆ ಹಾಕಿ ತಿಂಡಿನ. ನೋಡಿ, ಈ ರೀತಿ ನಾವು ಚಟ್ನಿಗೆ ಒಗ್ಗರಣೆಗೆ ಹಾಕೋದ್ರಿಂದ ಮಧ್ಯಾಹ್ನಕ್ಕೆ ಇರುತ್ತೆ, ಇಲ್ಲಾಂದರೆ ಹೋಗ್ಬಿಡ್ತದೆ, ಅದು ಇರೋಲ್ಲ, ಆಳಿಸ್ಬಿಡ್ತೈತಿ. ಈ ಬಿಸಿಲು ಬೇಳೆ ಭಾಳ ಐತಲ್ಲ, ಅದಕ್ಕೋಸ್ಕರ ನಾನೀಗ ಏನು ಮಾಡ್ತೀನಪ್ಪ ಅಂದ್ರೆ, ಚಟ್ನಿ ಇಲ್ಲೇ ಮನೇಲಿ ಊಟ ಮಾಡೋಕ್ಕೆ ಕೊಡ್ತೀನಿ, ಪಲ್ಯ ಒಂದು ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಕಟ್ತೀನಿ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಬರ್ತದವ. ಈ ದೋಸೆನ ನಾವು ಏನು ಹಾಕಿದೆಪ್ಪ ಅಂತಂದರೆ, ಅಕ್ಕಿ, ಉದ್ದಿನಬೇಳೆ, ಮೆಂತ್ಯಕಾಳು ಬಿಟ್ಟರೆ ಇನ್ನೇನು ಹಾಕಿಲ್ಲ, ಮಂಡಕ್ಕಿ ಅಷ್ಟು ಬಿಟ್ಟರೆ ಇನ್ನೇನು ಹಾಕಿಲ್ಲ ನಾನು. ಇದು ನಮಗೊಬ್ರು ಹೇಳಿದ್ರು ಮೊನ್ನೆ ಹೋಟ್ಲಿಗೆ ಹೋದಾಗ, ಅದನ್ನೇ ನಾವು ಫಾಲೋ ಮಾಡಿದ್ದೇವೆ ರೀ. ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡಿ ನಾನು ನಿಮಗೆ ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಈ ರೀತಿ ಚಮಚದಿಂದ ಎತ್ತಿರ ಹಂಗೆ ಬಿಡ್ತೈತಿ ದೋಸೆ. ಹಂಚು ಹಿಡಿತಾ ಇಲ್ಲ ಅಂದರೆ ನಮ್ದು ಹಂಚು ಸ್ವಲ್ಪ ಸರಿ ಇಲ್ಲ, ಇದಾಗಿಬಿಟ್ಟೈತೆ ಎಲ್ಲ ಅಲ್ಲ. ತರಬೇಕು ರೀ ದೋಸೆ ಹಂಚು, ಪಡ್ಡು ಹಂಚು ಎರಡೂ ಕೆಟ್ಟೋಗಿದ್ದಾವೆ, ತರಬೇಕು. ನೋಡಿ, ದೋಸೆ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದ್ದಾವೆ. ನೋಡಿದ್ರಲ್ಲ, ಪೇಪರ್ ಇದ್ದಂಗೆ ಅದ ನೋಡಿ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆ ಸ್ಮೂತಾಗಿ ಚೆನ್ನಾಗಿ ಬಂದಿದ್ದಾವೆ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಹೇಳ್ಬಿಟ್ಟು. ನನ್ನ ದೊಡ್ಡ ಮಗಳಿಗೆ ಈ ರೀತಿ ಇದ್ದರೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಸಣ್ಣ ಮಗನಿಗೂ ದೋಸೆ ತಿನ್ನೋಕೆ ಇಷ್ಟ ಆಗೋಲ್ಲ, ಆದರೂ ಬಲವಂತಿದ್ದ ತಿಂದಾನೆ ಇವತ್ತು. ಮತ್ತು ನಮ್ಮನೆಯವ್ರಿಗೆ ಕೂಡ ಇಷ್ಟ ಆಗೋಲ್ಲ. ಇದೇನೋ ಬಿಸಿಲಿಗೆ ಒಂಥರ ತಲೆ ಸುತ್ತ ಬರೋಕತ್ತಿ, ಸಂಕಟಕತ್ತಿ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ತಿನ್ನಲ್ಲ ಅವ್ರು ಜಾಸ್ತಿ. ಅವ್ರಿಗೂ ಏನಾರು ರೈಸ್ ಮಾಡಿ ಚಿತ್ರಾನ್ನ ಏನಾರು ಮಾಡಿಕೊಡ್ತೀನಿ. ನೋಡಿ, ನೀನು ಸ್ಫೂರ್ತಿ ಹೋಗ್ತಾ ಇದ್ದಾಳೆ, ಮಣಿಕಂಟು ಹೋಗಿ ಆಟೋದಲ್ಲಿ ಕುಂತಿದ್ದೇನಲ್ಲ. ಇವಾಗ ಇಷ್ಟು ದಿನ ಗಾಡೀಲಿ ಹೋಗ್ತಿದ್ರು ಅವ್ರು, ಬೈಕಲ್ಲಿ. ಇವಾಗ ನಾವು ಆಟೋ ತೊಗೊಂಡಿವಲ್ಲ, ಮಕ್ಕಳೆಲ್ಲ ಅದರಲ್ಲೇ ಹೋಗ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ತಾರೆ ನಮ್ಮನೆಯವ್ರು. 6 ಗಂಟೆಗೆ ಹೋಗ್ಬಿಡ್ತಾರೆ ಗಾಡಿಗೆ, ಮತ್ತು ಅವ್ರನ್ನ ಕರ್ಕೊಂಡು ಬಿಟ್ಟು ಬರೋಕ್ಕೆ ಮಾತ್ರ ಬರ್ತಾರೆ 8:15ಗೆ. ಅದರಲ್ಲೇ ಹೋಗ್ತಾರೆ ಗಾಡೀಲಿ, ಆಟೋದಲ್ಲಿ. ನೋಡಿ, ರೈಸ್ ಮಾಡೋಕೆ ಇಟ್ಟಿದ್ದೀವಿ. ಅದೇ ನಮ್ಮ ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು, ದೋಸೆ ತಿನ್ನಲ್ಲ ಅದಕ್ಕೆ ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು ರೈಸ್ ಮಾಡೋಕೆ ಇಟ್ಕೊಂಡಿದ್ದೀನಿ. ರೈಸ್ ರೆಡಿ ಆದಮೇಲೆ ಈರುಳ್ಳಿ ಟೊಮೆಟೊ ಹೆಚ್ಕೊಂಡ್ಬಿಟ್ಟು ಚಿತ್ರಾನ್ನ ಕೂಡ ಮಾಡ್ತೀವಿ ರೀ ನಾವು.
ರೈಸನ್ನು ಕುದಿ ಎತ್ತಿಲ್ರಿ, ಕುದಿಬೇಕು ಸ್ವಲ್ಪ ಇನ್ನು. ಇದು ಏನು ಗೊತ್ತಾ ರೀ, ನಮ್ಮ ಮಕ್ಕಳೆಲ್ಲ ಹೋದ್ಮೇಲೆ ಮನೆ ಬಿಕೋ ಅನ್ಸತ್ತೆ, ಒಬ್ಬಳೇ ಇರ್ತೀನಿ ಮನೆಯಲ್ಲಿ, ಬೇಜಾರು ಅನ್ಸತ್ತೆ. ಮತ್ತು ಶನಿವಾರ ಭಾನುವಾರ ಬಂದರೆ ಯಾಕಾರ ಮನೆಗೆ ಇರ್ತಾರೆ ಅನ್ನಿಸ್ತದೆ, ಹಂಗೆ ಮಾಡ್ತಾರೆ. ಇಲ್ದ ನೋಡಿ ಫ್ರೆಂಡ್ಸ್, ನಾವೀಗ ನಾಷ್ಟಕ್ಕೆ ದೋಸೆ ಇಟ್ಕೊಂಡು ಕುಂತೀವಿ. ಬನ್ನಿ ಎಲ್ಲರೂ ದೋಸೆ ತಿನ್ನೋಣ. ಯಾಕೆ ನನ್ನ ವಾಯ್ಸು ಸರಿ ಇಲ್ಲ, ನಿನ್ನೆ ಕಲ್ಲಂಗಡಿ ಹಣ್ಣು ತಿಂದ್ವಲ್ಲ, ಅದಕ್ಕೆ ನನಗೆ ಗಂಟ್ಲು ಹಿಡ್ದಂಗೆ ಆಗ್ಬಿಟ್ಟೈತಿ. ನೋಡಿ ಇವಾಗ ನಾನು ಬೆಂಡೆಕಾಯಿ ಸಾಂಬಾರು ಇತ್ತು, ಅದು ಹಾಕ್ಕೊಂಡಿನಿ ದೋಸೆ ಜೊತೆಗೆ, ಮತ್ತು ಆಲೂಗಡ್ಡೆ ಪಲ್ಯ. ಯಾಕೆ ಚಟ್ನಿ ಬೇಡ ಅನ್ನಿಸ್ತು ನನಗೆ. ಏನಪ್ಪ ಅಂದರೆ ಬಿಸಿಲುಗಾಲದಲ್ಲಿ ಆ ಥರ ಎಲ್ಲ ಊಟ ಮಾಡಿದ್ರೆ ಒಂಥರ ಎದೆಗೆ ಒಂಥರ ಉರಿತೈತೆ, ಆ ಥರ ಆಗುತ್ತೆ. ಉಪ್ಪಿನಕಾಯಿನೂ ತಿನ್ನೋಂಗಿಲ್ಲ ನಾನು, ಹಂಗಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ಬೆಂಡೆಕಾಯಿ ಸಾಂಬಾರು ಜೊತೆಗೆ ತಿಂತಾಯಿದ್ದೀನಿ ದೋಸೆನ. ಆಲೂಗಡ್ಡೆ ಪಲ್ಯ ಬೆಂಡೆಕಾಯಿ ಸಾಂಬಾರು ಜೊತೆ ತಿಂತಾಯಿದ್ದೀನಿ. ಬನ್ನಿ ಎಲ್ಲ ದೋಸೆ ತಿನ್ನೋಣ. ಮತ್ತು ಚಿಕನ್ ಸಾರು ಮಟನ್ ಸಾರಿಗೂ ದೋಸೆ ಮಾಡ್ಬೇಕ್ರಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್ ಎಲ್ಲ ದೋಸೆ ತಿನ್ನೋಣ. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದವ್ರಿ. ಏನಪ್ಪ ಅಂದ್ರೆ ಅಲ್ಲಿ ಒಂದು ಹೋಟ್ಲಿಗೆ ಹೋಗಿದ್ವಿ ನಾವು ಒಂದು ವಾರದ ಹಿಂದೆ. ಅಲ್ಲಿ ಕೇಳಿದ್ವಿ ನಾವು, ಒಂದು ಅಕ್ಕ ಅವರು ಪರಿಚಯದಾರ, ದೋಸೆ ಹಿಟ್ಟಿಗೆ ಏನೆಲ್ಲ ಹಾಕ್ತೀರಿ ನೀವು ಸೀಕ್ರೆಟ್ ಹೇಳ್ರಿ ಅಂದೆ. ಅವ್ರು ಹೇಳಿದ್ದಷ್ಟೇ, ಏನು ಹಾಕಲ್ಲಮ್ಮ ನಾವು, ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯಕಾಳು ಬಿಟ್ಟರೆ, ಮಂಡ್ಯ ಅಕ್ಕಿ ಬಿಟ್ಟರೆ ಇನ್ನೇನು ಹಾಕಲ್ಲ ಅಂತ ಅಂದರು. ಮತ್ತು ಅವರು ಮಸಾಲೆ ದೋಸೆ, ಓಪನ್ ದೋಸೆ ಎಲ್ಲ ಮಾಡ್ತಾರೆ, ಬೆಣ್ಣೆ ದೋಸೆ ಅದೇ ಹಿಟ್ಟಲ್ಲಿ. ನಾವು ಅದೇ ರೀತಿ ನೆನೆಗೆ ಹಾಕಿದ್ವಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಕಲರ್ ಬಂದವು ಅಂತೇಳ್ಬಿಟ್ಟು. ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಿತ್ತು, ಬೇಯಿಸಿದ್ರೂ ಚೆನ್ನಾಗಿ ಕಲರ್ ಬರ್ತಿದ್ವು. ನಾನು ಜಾಸ್ತಿ ಬೇಯಿಸ್ಲಿಲ್ಲ, ಯಾಕಪ್ಪ ಅಂದರೆ ನನಗೆ ಅಲ್ಲಿ ಸರಿ ಇಲ್ಲ, ಜಿಗೋಕ್ಕಾಗಲ್ಲ. ನಮ್ಮ ಮಣ್ಣಿನ ಅಲ್ಲಿ ಹಾಕ್ಸ್ಕೊಂಡಿದ್ದೀನಿ, ಸ್ವಲ್ಪ ಮೆತ್ತಂದು ಊಟ ಮಾಡೋಕ್ಕೆ ಹೇಳಿದಾರೆ, ಅದಕ್ಕೋಸ್ಕರ ನಾನು ಈಗ ಮೆತ್ತಗೆ ಮಾಡ್ಕೊಂಡಿನಿ. ಸ್ವಲ್ಪ ರೋಸ್ಟ್ ಮಾಡಿದರೆ ಕಲರ್ ಬರ್ತಿತ್ತು ಅದಿನ ದೋಸೆ. ಅವ್ರು ಹೆಂಗೆ ಬೆಣ್ಣೆ ಎಲ್ಲ ಹಾಕಿ ಮಾಡ್ತಾರೆ, ಬೆಣ್ಣೆ ತುಪ್ಪ ಹೋಟ್ಲಲ್ಲಿ, ಆ ಥರ ಹಾಕಿದ್ರೆ ನಾವು ಕಲರ್ ಬರ್ತಾವವು. ಸ್ವಲ್ಪ ಸಕ್ಕರೆ ಕೂಡ ಹಾಕ್ಬೇಕು ಹಿಟ್ಟಿಗೆ, ದೋಸೆ ಹಿಟ್ಟಿಗೆ. ಹಂಗಾಗಿಬಿಟ್ಟು ನಾನು ಏನೂ ಹಾಕಿಲ್ಲ, ಅಷ್ಟೇ ಹಾಕಿ ರುಬ್ಬಿ ನೈಟು ರುಬ್ಬಿಟ್ಟೆ ಮಂಡಕ್ಕಿ ಎಲ್ಲದನ್ನು. ಬೆಳಗ್ಗೆ ಎದ್ದು ಸೋಡಾ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡ್ತೀನಿ ನೋಡಿ. ತೋರಿಸಿ ನಿಮಗೆ, ಒಂದೇ ಕೈಯಲ್ಲೇ ಕಟ್ ಮಾಡ್ಬೋದು ನೋಡಿ ದೋಸೆ. ಇಷ್ಟು ಸ್ಮೂತ್ ಬಂದ ದೋಸೆ. ತೆಳ್ಳು ಪೇಪರ್ ಥರನೂ ಮಾಡ್ಬೋದು, ನಾವು ದಪ್ಪನಾಗಿ ಮಾಡಿದರೆ ಪೇಪರ್ ಥರ ಇದು ಥರ ಸ್ಮೂತಾಗಿ ಕೂಡ ಬರ್ತವೆ. ನೀವು ಈ ಥರ ಮಾಡಿ. ನಾನು ಕೇಳ್ಕೊಂಬಂದಿದ್ದೆ ಅವ್ರ ಹತ್ರಕ್ಕೆ, ಏನೇನೆಲ್ಲ ಹಾಕಿದ್ರಿ ನೀವು ಅಂತ ಹೇಳ್ಬಿಟ್ಟು. ಅದೇ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಂತಡಿ. ಅವರು ಸೀಕ್ರೆಟ್ ಬಿಟ್ಕೊಡಲ್ಲ ಹೋಟ್ಲರ್, ಎಷ್ಟಾಗಲಿ ನಿಜ ಹೇಳಿದಾರ ಸುಳ್ಳು ಹೇಳಿದಾರ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ. ಪರವಾಗಿಲ್ಲ ರೀ, ಚೆನ್ನಾಗಿ ಬಂದೇವೆ. ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ, ನಮಗೆ ಕಮೆಂಟ್ ಹಾಕ್ರಿ ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು. ಸರಿ ಫ್ರೆಂಡ್ಸ್, ದೋಸೆ ತಿಂದು ಆಮೇಲೆ ಸಿಗ್ತೀವಿ.